ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ರಾಂಪುರ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ 560ನೇ ಶುದ್ಧ ಗಂಗಾ ಕುಡಿಯುವ ನೀರಿನ ಘಟಕ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿದ್ದು, ಈ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ನಾಗವೇಣಿ ಎನ್ ಹಾಗೂ ಜಗಳೂರು ಜಿಲ್ಲಾ ಕಚೇರಿಯ ಗೌರವಾನ್ವಿತ ನಿರ್ದೇಶಕರಾದ ಜನಾರ್ದನ ಎಸ್ ಮತ್ತು ಮೊಳಕಾಲ್ಮೂರು ಯೋಜನಾ ಕಚೇರಿಯ ಯೋಜನಾಧಿಕಾರಿ ಶಶಿಧರ್ ಎಚ್ ಸೇರಿದಂತೆ ಊರಿನ ಗಣ್ಯಾತಿಗಣ್ಯರು ಅನೇಕ ಜನರು ಕೂಡ ಇದೇ ವೇಳೆ ಭಾಗಿಯಾಗಿದ್ದು, ಊರಿನ ಸರ್ವ ಜನತೆಯ ಸಮ್ಮುಖದಲ್ಲಿ ಘಟಕವನ್ನು ಉದ್ಘಾಟಿಸಲಾಗಿದ್ದು, ಈ ಸಂದರ್ಭದಲ್ಲಿ ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರಾದಂತಹ ಜನಾರ್ದನ ಎಸ್ ರವರು ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ್ದು, ವಿವಾಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಅನಂತರ ಅದು ನಿರಂತರವಾಗಿ ಇಷ್ಟು ವರ್ಷ ಪ್ರತಿ ವರ್ಷ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ನಡೀತಾ ಇದೆ. ಅದರ ಉದ್ದೇಶ ಕೂಡ ಅದೇ, ಬೇರೆ ಬೇರೆ ಬಡತನ ಇರುವಂಥ ಸಂದರ್ಭ ಅಥವಾ ಬೇರೆ ಬೇರೆ ಖರ್ಚು ವೆಚ್ಚಗಳನ್ನು ತಡೆಗಟ್ಟಬೇಕೆಂಬ ಒಂದು ದೂರದೃಷ್ಟಿಯಿಂದ ಮಾಡಿರುವಂಥ ಕಾರ್ಯಕ್ರಮ. ಆನಂತರ ಆ ಚಟುವಟಿಕೆಗಳು ನಿರಂತರವಾಗಿ ಪೂಜ್ಯರು ಅನುಷ್ಠಾನವನ್ನು ಮಾಡಿದರು. 1982ನೇ ಇಸವಿಯಲ್ಲಿ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪ್ರಾರಂಭ ಮಾಡಿ, ಇದೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಒಂದು ಚಾರಿಟೇಬಲ್ ಟ್ರಸ್ಟ್ ಮಾಡುವುದರ ಮೂಲಕ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡುವುದರ ಮೂಲಕ ನಿರಂತರವಾಗಿ ಇದು ಈಗ 40 ವರ್ಷದಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಈ ರಾಜ್ಯದಲ್ಲಿ ಅಥವಾ ಈ ಒಂದು ಜಿಲ್ಲೆಯಲ್ಲಿ ಅಥವಾ ಈ ತಾಲೂಕಿನಲ್ಲಿ, ಈ ಗ್ರಾಮದಲ್ಲಿ ಏನಾದರೂ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಏನು ಪರಿಹಾರವನ್ನು ಕೊಡಬಹುದು ಅಥವಾ ಯಾವ ರೀತಿಯ ಒಂದು ಸಹಾಯವನ್ನು ಮಾಡಬಹುದು ಅಂತ ಹೇಳಿ ಪೂಜ್ಯರು ಚಿಂತನೆ ಮಾಡಿರುವಂತಹ ಒಂದು ವಿಶೇಷ ಕಾರ್ಯಕ್ರಮದ ನಮ್ಮ ಶುದ್ಧ ನೀರಿನ ಘಟಕದ ಮುಂಚೆ ಒಂದಷ್ಟು ಧರ್ಮಸ್ಥಳದ ವತಿಯಿಂದ ನಡೆಯುವಂತಹ ಕೆಲವು ಕಾರ್ಯಕ್ರಮಗಳನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಅಸಹಾಯಕರು ನಿರ್ಗತಿಕರನ್ನು ಗುರುತಿಸಿ 20,000 ಮಂದಿಗೆ ತಿಂಗಳ ಮಾಶಾಸನ ಅಂದರೆ ತಿಂಗಳ ಸಂಬಳ ಕೊಡುವಂಥ ಕೆಲಸ ಕ್ಷೇತ್ರದ ವತಿಯಿಂದ ಆಗ್ತಾ ಇದೆ. ಈ ವರ್ಷ ಕೂಡ ಇದು ನಿರಂತರವಾಗಿ ಆಗ್ತದೆ. ಪ್ರತಿ ತಿಂಗಳು ಅವರಿಗೆ ಮಾಶಾಸನವನ್ನು ಕೊಡುವಂಥ ಸರ್ಕಾರದಿಂದ ಕೂಡ ಬರ್ತಾ ಇರ್ತದೆ. ಬೇರೆ ಬೇರೆ ಯೋಜನೆಗಳಿದೆ, ಅವರಿಗೆ ಪ್ರತಿ ತಿಂಗಳು ಬರುತ್ತೆ. ಆದರೆ ಕ್ಷೇತ್ರದ ವತಿಯಿಂದ ಕೂಡ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ವಿಶೇಷ ಚೇತನರಿಗೆ ಅಂದರೆ ಒಂದು ಜನಮಂಗಲ ಕಾರ್ಯಕ್ರಮ ಅಂತ ಇದೆ. ಅವರಿಗೇನಾದರೂ ಪರಿಕರಗಳು ಬೇಕಿದ್ರೆ, ವೀಲ್ ಚೇರ್, ವಾಕಿಂಗ್ ಸ್ಟಿಕ್ ಅಥವಾ ವಾಟರ್ ಬೆಡ್, ಕಮೋಡೋ ವೀಲ್ ಚೇರ್ ಇಂಥದ್ದೆಲ್ಲ ಕೂಡ ನಮ್ಮ ಕ್ಷೇತ್ರದ ವತಿಯಿಂದ ನಿರಂತರವಾಗಿ ಬೇಡಿಕೆ ಬಂದಾಗೆ ನಾವು ವಿತರಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಕೆರೆಗಳ ಜಲಭಾಗ್ಯ, ಈಗ ಸರ್ಕಾರದ ಬೇರೆ ಬೇರೆ ಭಾಗ್ಯಗಳು ಇದೆ ಅಲ್ವಾ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಈ ರೀತಿಯ ಕೆಲವೊಂದು ಯೋಜನೆಗಳು ಕೂಡ ಇದೆ. ಹಾಗೆ ನಮ್ಮ ಧರ್ಮಸ್ಥಳ ಕ್ಷೇತ್ರದ ವತಿಯಿಂದ ಜಲಭಾಗ್ಯ ಯೋಜನೆ ಅಡಿಯಲ್ಲಿ ಇದೆಲ್ಲ ಬರುತ್ತೆ. ಕೆರೆಗಳ ಅಭಿವೃದ್ಧಿ ಮಾಡುವಂಥದ್ದು, ಕೆರೆಗಳ ಪುನಶ್ಚೇತನ ಮಾಡುವಂಥದ್ದು, ಕೆರೆ ಹೂಳು ತುಂಬಿದೆ ಅದನ್ನು ಪುನಶ್ಚೇತನ ಮಾಡುವಂಥ ಕಾರ್ಯಕ್ರಮ. 889 ಕೆರೆಗಳ ಅಭಿವೃದ್ಧಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ವತಿಯಿಂದ ಮಾಡಿದ್ದೀವಿ. ಈ ವರ್ಷ 160 ಕೆರೆಗಳ ಕೆಲಸ ಈಗ ಈ ವರ್ಷ ಮಾಡಿದ್ದೀವಿ. ಈಗ ಕೆಲವೊಂದು ಕೆಲಸಗಳ ಪ್ರಗತಿಯಲ್ಲಿದೆ. ಮಾರ್ಚಿಗೆ ಅದನ್ನು ಮುಗಿಸ್ತೀವಿ. ಈಗ ಜೂನ್ ಒಳಗಡೆ 1,000 ಕೆರೆಗಳನ್ನು ಅಭಿವೃದ್ಧಿ ಮಾಡಬೇಕೆಂಬ ನಮ್ಮ ಒಂದು ಯೋಜನೆ ಇದೆ. ಈಗ ನಮ್ಮ ನಮ್ಮ ರಾಂಪುರದ ಈ ಕೆರೆಗೆ ನಾವು ಒಡೆಯರಲ್ಲಿ ಕೆರೆಗೆ ಮಂಜೂರಾತಿ ಆಗಿದೆ. ಈಗ ನಿನ್ನೆವರೆಗೆ ನಮಗೆ ಕೆರೆಯಲ್ಲಿ ನೀರು ಇರುವುದರಿಂದ ಆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ. ನಾವು ಏಪ್ರಿಲಲ್ಲಿ, ನಾನೀಗ ನಮ್ಮ ಸಂಬಂಧಪಟ್ಟ ಮೇಲ್ವಿಚಾರಕರಲ್ಲಿ ಮಾತಾಡಿದೆ, ಏಪ್ರಿಲಲ್ಲಿ ಅದರ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತೇವೆ. ನಿರಂತರ 1 ತಿಂಗಳು ಹೂಲನ್ನು ತೆಗೆದು ಮುಂದಿನ ಮಳೆಗಾಲಕ್ಕೆ ಅದನ್ನು ನೀರು ತುಂಬುವಂಥ ಕೆಲಸ ಆಗಬೇಕಂತೇಳಿ ಆ ಕೆಲಸವನ್ನು ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಎಲ್ಲರ ಸಹಕಾರದೊಂದಿಗೆ, ಗ್ರಾಮ ಪಂಚಾಯತಿನ, ಊರಿನ ರೈತರ ಒಂದು ಸಹಕಾರದೊಂದಿಗೆ ಆಲ್ರೆಡಿ ಈಗ ಮಂಜೂರಾತಿ ಆಗಿದೆ. ನಾವು ಕಳೆದ ವರ್ಷನೇ ಅದನ್ನು ಈ ವರ್ಷ ಮೀಟಿಂಗ್ ಮಾಡಿ ನೀರು ತುಂಬಿರೋದರಿಂದ ಆ ಕೆಲಸ ನಮಗೆ ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ. ಏಪ್ರಿಲ್ ಪ್ರಥಮ ವಾರದಲ್ಲಿ ತಾವೆಲ್ಲ ಸಹಕಾರ ಕೊಟ್ಟರೆ ಖಂಡಿತ ನಾವು ಅದನ್ನು ಕೆಲಸವನ್ನು ಮಾಡಲಿಕ್ಕೆ ತಯಾರಿದ್ದೇವೆ. ಹಾಗೆ ನಮ್ಮ ನೀರು ಉಳಿಸಿ ಕಾರ್ಯಕ್ರಮ ಕೂಡ ನಮ್ಮಲ್ಲಿದೆ. ಏನೋ ಅಂದರೆ ಹನಿಯನ್ನು ನೀರನ್ನು ಉಳಿಸಬೇಕು ಅಂತ ಹೇಳಿ
ನಮ್ಮ ನೀರು ಉಳಿಸಿ ಕಾರ್ಯಕ್ರಮ ನಿನ್ನೆ ಎಲ್ಲ ಮೊನ್ನೆ ವಿಶ್ವ ಜಲ ದಿನಾಚರಣೆ ಆಚರಣೆಯನ್ನು ಮಾಡಿದ್ದೇವೆ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ. ನಾವು ಕೂಡ ಆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಹಾಗೆ CSC ಕಾರ್ಯಕ್ರಮ, ಕೇಂದ್ರ ಸರ್ಕಾರದ ಕೆಲವೊಂದು ಯೋಜನೆಗಳನ್ನು ನಮ್ಮ ಗ್ರಾಮೀಣ ಭಾಗದ ರೈತರಿಗೆ ಮುಟ್ಟಿಸಬೇಕು ಅಂತೇಳಿ ಕಾಮನ್ ಸರ್ವಿಸ್ ಸೆಂಟರ್, ತಮಗೆಲ್ಲ ಸಂಘದವರಿಗೆ ಗೊತ್ತಿದೆ, ಅಲ್ಲಿಯೇ ಹೋಗಿ ನೀವು ನಮ್ಮ ಸಂಗ್ರಹಣೆಯ ಮೊತ್ತವನ್ನು ಕೂಡ ಕಟ್ತೀರಿ. ರೈತರಿಗೆ ಫಸಲ್ ಬಿಮಾ ಯೋಜನೆ ಇರ್ಬೋದು, ಅಥವಾ ಈ ಶ್ರಮ ಕಾರ್ಡ್, ಆಯುಷ್ಮಾನ್ ಕಾರ್ಡ್, ಬೇರೆ ಬೇರೆ ಯೋಜನೆಗಳು ಕೇಂದ್ರ ಸರ್ಕಾರದ. ಈಗ ರಾಜ್ಯ ಸರ್ಕಾರದ್ದು ಗ್ರಾಮ ಒನ್ ಕಾರ್ಯಕ್ರಮದಲ್ಲಿ ಅದು ಅಲ್ಲೆಲ್ಲ ರಿಜಿಸ್ಟ್ರೇಷನ್ ಆಗುತ್ತೆ, ನೋಂದಣಿ ಮಾಡ್ತೀವಿ. ಕೇಂದ್ರ ಸರ್ಕಾರದ ಯೋಜನೆಗಳು ಆ CSC ಕಾರ್ಯಕ್ರಮದ ಮೂಲಕ ನಾವು ಅದನ್ನು ನಮಗೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 10,000 CS ಸೆಂಟರನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ನಿರ್ವಹಣೆ ಮಾಡಬೇಕಂತೇಳಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಅದರ ಜೊತೆಗೆ ರಾಜ್ಯ ಸರ್ಕಾರ ತಮಗೆಲ್ಲ ಗೊತ್ತಿದೆ, ಯಂತ್ರೋಪಕರಣಗಳ ಬಾಡಿಕೆ ಸೇವಾ ಕೇಂದ್ರ ಅಂತೇಳಿ CHSC ನಮ್ಮ ರಾಂಪುರದಲ್ಲಿ ಯಂತ್ರೋಪಕರಣಗಳ ಬಾಡಿಗೆ ಸೇವಾ ಕೇಂದ್ರ ಕಾರ್ಯ ನಿರ್ವಹಣೆ ಮಾಡ್ತಿದೆ. ಸುಮಾರು ಒಂದು 10 ವರ್ಷದಿಂದ ರೈತರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಯಂತ್ರಗಳನ್ನು ಬಾಡಿಗೆ ಕೊಡಬೇಕು ಅಂತ ಹೇಳಿ ಆ ಕೆಲಸವನ್ನು ಕೂಡ ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಆಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಸ್ವಸಹಾಯ ಸಂಘದ ಅಥವಾ ರೈತರ ಸಂಘದ ಮಕ್ಕಳು ವೃತ್ತಿಪರ ಶಿಕ್ಷಣ ಅಥವಾ ಡಿಪ್ಲೊಮಾ ಈ ರೀತಿಯ ಕೋರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಅಂತ ಹೇಳಿ ಕೊಡುವಂತಹ ಒಂದು ಯೋಜನೆ ಇದೆ. ನಾವು ಪ್ರತಿ ವರ್ಷ ಅದನ್ನು ರಿನ್ಯೂವಲ್ ಮಾಡ್ತೇವೆ, ಹೊಸದನ್ನು ಕೂಡ ನಾವು ತಗೊಳ್ತೀವಿ. ಅದಕ್ಕೆ ಪ್ರತಿ ತಿಂಗಳು ಅವರಿಗೆ ಅವರ ಖಾತೆಗೆ ಜಮೆ ಮಾಡುವಂಥ ಕೆಲಸ ಆಗಿದೆ. ಇದುವರೆಗೆ 1 ಲಕ್ಷ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನವನ್ನು ಕೊಟ್ಟಿದ್ದೀವಿ. ಈ ವರ್ಷ ಒಂದು 40,000ದಿಂದ 50,000 ವಿದ್ಯಾರ್ಥಿಗಳಿಗೆ ಈ ವರ್ಷ ಕೂಡ ಅದು ಹೋಗುತ್ತೆ. ರಿನ್ಯೂವಲ್ ಪ್ಲಸ್ ಹೊಸದು, ಅದು ಅಂದರೆ ಟೋಟಲ್ 1 ಲಕ್ಷ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂಥ ಒಂದು ವ್ಯವಸ್ಥೆ. ಪರಿಸರ ಕಾರ್ಯಕ್ರಮ, ಇನ್ನಿತರ ಬೇರೆ ಬೇರೆ ಅಂದರೆ ನಾನು ಕೆಲವೇ ಕಾರ್ಯಕ್ರಮಗಳಲ್ಲಿ ನಾನು ಇಲ್ಲಿ ಪ್ರಸ್ತಾಪ ಮಾಡಿದೆ. ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ 40 ಕಾರ್ಯಕ್ರಮಗಳಿದೆ. 40 ಕಾರ್ಯಕ್ರಮಗಳು ಅಥವಾ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ 40ಕ್ಕಿಂತ ಅಧಿಕ ಸಾಮಾಜಿಕವಾಗಿ ಏನು ನಮ್ಮ ಗ್ರಾಮಕ್ಕೆ ಅಥವಾ ತಾಲೂಕಿಗೆ ಆ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿ ನಾವು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಬಂದಿದ್ದೇವೆ. ವಿಶೇಷವಾಗಿ ಇವತ್ತು ನಮ್ಮ ಸ್ವಸಹಾಯ ಸಂಘಗಳ ಒಂದು ಚಳವಳಿ, ನಮ್ಮ ರಾಜ್ಯದಲ್ಲಿ 6 ಲಕ್ಷಕ್ಕೂ ಮಿಕ್ಕಿದ ಸ್ವಸಹಾಯ ಸಂಘಗಳನ್ನು ಮಾಡಿರುವಂಥ ಕೀರ್ತಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಇದೆ. ಇವತ್ತು ಒಂದು 55 ಲಕ್ಷ ಮಂದಿ ಸದಸ್ಯರು ಆ ಒಂದು ಸಂಘದ ಪಾಲುದಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೇವಲ ಸ್ವಸಹಾಯ ಸಂಘ ರಚನೆ ಮಾಡಿ ಅವರಿಗೆ ಆರ್ಥಿಕ ಸೌಲಭ್ಯ ಕೊಡುವುದರ ಜೊತೆಗೆ ಅವರಿಗೆ ತರಬೇತಿಯನ್ನು ಕೊಟ್ಟು ಸ್ವ ಉದ್ಯೋಗದ ಬಗ್ಗೆ ಮಾಹಿತಿ ತರಬೇತಿಗಳನ್ನು ಕೊಡುವಂಥದ್ದು. ನಮ್ಮ ರೂಡ್ ಸೆಟ್ ಸಂಸ್ಥೆ ಇದೆ ಚಿತ್ರದುರ್ಗದಲ್ಲಿ, ಅಲ್ಲಿ ತರಬೇತಿ ಕೊಡುವಂಥದ್ದು. ಅಥವಾ ಇಲ್ಲೇ ಒಂದು 25-50 ಜನ ಸೇರೋದಿದ್ರೆ ಅವರಿಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಬೇಕಂತೇಳಿ ತರಬೇತಿಯನ್ನು ಕೊಟ್ಟು ಅವರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕೆಂಬ ಉದ್ದೇಶದಿಂದ ಈ ಸ್ವಸಹಾಯ ಸಂಘವನ್ನು ರಚನೆ ಮಾಡಿರುವಂಥದ್ದು. ಅಲ್ಲಿ ಆರ್ಥಿಕ ಶಿಸ್ತು ಬರಬೇಕು, ಮತ್ತು ಅವರ ಆದಾಯ ಜಾಸ್ತಿ ಆಗಬೇಕು, ಅವರು ದುಡಿಮೆ ಮಾಡಬೇಕು, ಮಹಿಳೆಯರು ಕೂಡ ಒಂದು ರೀತಿಯಲ್ಲಿ ಸಬಲೀಕರಣ ಆಗಬೇಕು ಅಂತೇಳಿ. ಕೇವಲ ನಾವು ದುಡ್ಡು ಕೊಟ್ಟ ತಕ್ಷಣ ಸಬಲೀಕರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ದುಡ್ಡನ್ನು ಮರುಪಾವತಿಸಲಿಕ್ಕೆ ಏನು ಅವರು ದುಡಿಮೆ ಮಾಡಬೇಕು, ಯಾವ ರೀತಿ ಅವರ ಆದಾಯವನ್ನು ಜಾಸ್ತಿ ಮಾಡಿಕೊಳ್ಬೇಕು ಅಂತ ಹೇಳಿ ಅವರಿಗೆ ಅನೇಕ ತರಬೇತಿಗಳನ್ನು ಕೊಟ್ಟು ಸ್ವ ಉದ್ಯೋಗ ತರಬೇತಿ, ಅಧ್ಯಯನ ಪ್ರವಾಸ, ಬೇರೆ ಬೇರೆ ವ್ಯವಹಾರದ ಬಗ್ಗೆ ಮಾಹಿತಿ, ದಾಖಲಾತಿಯ ನಿರ್ವಹಣೆಯ ಬಗ್ಗೆ ಮಾಹಿತಿ, ಬಡ್ಡಿ ದರದ ಬಗ್ಗೆ ಮಾಹಿತಿ, ಶಿಸ್ತುಬದ್ಧ ವ್ಯವಹಾರದ ಬಗ್ಗೆ ಮಾಹಿತಿ, ಇಂಥದನ್ನೆಲ್ಲ ತರಬೇತಿ ಕೊಟ್ಟು ನಾವು ಸಂಘವನ್ನು ಪ್ರಾರಂಭ ಮಾಡುವಂಥದ್ದು. ಬ್ಯೂರೋ ರಿಪೋರ್ಟ್ PM ಗಂಗಾಧರ, BV5 ನ್ಯೂಸ್ ಕನ್ನಡ, ರಾಂಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.